ಕಿರೀಟಿ ಅವರೇ, ಎಲ್ಲರೂ ಬಂದು ಹೇಳ್ತಿರೋದು ಅದೇನೆ, ಜೂನಿಯರ್ ಅಂತ ಟೈಟಲ್ ಮಾತ್ರ, ನಿಮ್ಮ ಪ್ರಿಪ್ರೇಷನ್, ನೀವು ಆ ಸಿನಿಮಾದಲ್ಲಿ ಅಭಿನಯಿಸಿರೋ ರೀತಿ, ನಿಮ್ ಕಾಣಿಸ್ಕೊಳ್ಳೋ ರೀತಿ ಎಲ್ಲೂ ಜೂನಿಯರ್ನ ಜೆ ಕೂಡ ಕಾಣಿಸೋದಿಲ್ಲ. ಅಷ್ಟು ವೆಲ್ ಪ್ರಿಪೇರ್ಡ್, ಅಷ್ಟು ಹಾರ್ಡ್ ವರ್ಕಿಂಗ್, ಅದೆಲ್ಲದಕ್ಕಿಂತ ಮೀರಿ ಅಷ್ಟು ಪ್ಯಾಷನ್ ಸಿನಿಮಾ ಬಗ್ಗೆ ಅಂತ. ಸೊ ಜೂನಿಯರ್ ಜುಲೈ 18th ರಿಲೀಸ್ ಆಗಕ್ಕೆ ರೆಡಿ ಆಗಿದೆ. ಇವತ್ತು ಒಂದು ಬ್ಯೂಟಿಫುಲ್ ಹಾರ್ಡ್ ಲಾಂಚ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಬಂದಿರುವಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಅದೇ ಥರ ತೆಲುಗುವಿಂದ ಬಂದಿರುವಂಥ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದ್ಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯ್ತು ಅಷ್ಟೇ ಹೊರತು ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಥರ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂಥ ವಿಜಯ್ ಪೋಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಇವರೆಲ್ಲರ ಬಗ್ಗೆ ತುಂಬ ಮಾತಾಡೋ ವಿಚಾರ ಇದೆ, ಇನ್ನು ಬರುವಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅದು ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿದ ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂಥ ಜನಿಲಿಯಾ ಮೇಡಮ್ ಅವರು ಮತ್ತು ಶ್ರೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂಥ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ. ಬರುವಂಥ ಕಾರ್ಯಕ್ರಮಗಳಲ್ಲಿ ಅವರೂ ಕಾಣಿಸ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿಂದ ನಮಗೋಸ್ಕರ ಬಂದಿದ್ದಾರೆ. ಅವ್ರಿಗೋಸ್ಕರ ಕೆಲವು ಮಾತು ತೆಲುಗುಗಳಲ್ಲಿ ಹಾಡ್ತೇನೆ. ಸರ್, థ్యాంక్స్ అ లాట్ సార్. ఇట్ మీన్స్ అ లాట్ దట్ యూ హ్యావ్ కమ్ హియర్. చాలా థ్యాంక్స్ సార్ మీరు ఇక్కడికి వచ్చినందుకు. యాక్చువల్లీ ఏమంటే సార్, 3 వర్షాలు 3 years ఎందుకు లేట్ అయింది ఈ సినిమా అనే దానికి ప్రముఖమైన కారణం, ఈ సినిమాలో ఓపెనింగ్లో ఫైట్ చేసేటప్పుడు నాకు అయినటువంటి ఒక చిన్న ఇంజురీ వల్ల ఆల్మోస్ట్ నేను 6 months బెడ్ రెస్ట్లో ఉండాల్సి వచ్చింది. తర్వాత 6 months రికవరీకే టైం వెళ్ళిపోయిన కారణం వల్ల సినిమా ఆల్మోస్ట్ 3 years డిలే అయింది. అలాగే రేపు జూనియర్ ఎన్టీఆర్ సార్ బర్త్డే. నా ఆరాధ్య దైవం పునీత్ రాజ్ కుమార్ సార్, నేను అభిమానించే హీరో చిన్నప్పటి నుంచి జూనియర్ ఎన్టీఆర్ సార్. రేపు ఒక అభిమానిగా అందరి అభిమానుల తరపు నుంచి సార్కి నా నుంచి హ్యాపీ బర్త్డే. థ్యాంక్ యూ సార్ ఫార్ ఇన్స్పైరింగ్ మెనీ యంగ్స్టర్స్. ఇట్ మీన్స్ అ లాట్ ಸರ್. ಥ್ಯಾಂಕ್ ಯು. ದಟ್ಸ್ ಇಟ್. ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮನ್ನ ವೇದಿಕೆಯಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಈ ಸಿನಿಮಾ ಮಾಡೋದು ಪ್ರತಿ ಕ್ಷಣನೂ ನಿಮಗೆ ಸ್ಪೆಷಲ್ ಆಗಿರುತ್ತೆ, ಐ ಆಮ್ ಶ್ಯೂರ್. ಅಷ್ಟು ಆಸೆ ಪಟ್ಟು ಮಾಡ್ತಿರುವಂಥ ಸಿನಿಮಾ, ತೆರೆ ಕಾಣೋದಕ್ಕೆ ಸಿದ್ಧವಾಗಿರುವಂಥ ಸಿನಿಮಾ. ಐ ಟ್ರೂಲಿ ಲವ್ಡ್ ದಿಸ್ ಮೂಮೆಂಟ್ ಅಂತ ಅನ್ಸಿದ್ದು ಯಾವ ಕ್ಷಣದಲ್ಲಿ? ಎಲ್ಲ ಕ್ಷಣಗಳು. ಯಾಕಂದ್ರೆ ಹಿರಿಯ ತಂತ್ರಜ್ಞರು ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಸೊ ಎವ್ರಿ ಮೂಮೆಂಟ್ ಐ ಎಂಜಾಯ್ಡ್ ಅ ಲಾಟ್. ಸೊ ಈ ಸಿನಿಮಾ ಜುಲೈ 18th ತೆರೆ ಕಂಡ ಮೇಲೆ, ಅದೇ ತರ ಮನೆಗಳಿಂದ ವೀಕ್ಷಣೆ ಮಾಡ್ತಾ ಇರುವಂತ ಕರ್ನಾಟಕ ಜನತೆ, ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ. ಅದ್ಭುತವಾದಂತ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. అద్భుతವಾಗಿ సినిమా మూడు ಬಂದಿದೆ. ನೀವು ಎಲ್ಲರೂ ತುಂಬಾ ఇష్టపడతారు సినిమాన. అలాగే తెలుగు రాష్ట్రాల నుంచి చూస్తున్నటువంటి వీక్షకులకు నేను చెప్తున్నానండి, చాలా మంచి కౌటుంబిక చిత్రం మేము తీసాం. మీ అందరికీ ఖచ్చితంగా నచ్చుతుంది. DSP సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నంబర్స్, ఇంకో 2 మాంటేజ్ సాంగ్స్ రాబోతున్నాయి. అది అసలు వేరే లెవెల్ సార్. థ్యాంక్స్ లాట్ సార్. ఐఎమ్ బ్లెస్డ్ సార్ అది ఇచ్చినందుకు. ಥ್ಯಾಂಕ್ ಯು ಸೋ ಮಚ್. ಅವ್ರ ಹಾಡು, ಅವ್ರ ಡ್ಯಾನ್ಸು, ಅವ್ರ ಆಕ್ಷನ್, ಅವ್ರ ಆಕ್ಟಿಂಗ್, ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸೋದಷ್ಟೇ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬರು ಸೂಪರ್ ಸ್ಟಾರ್ ಸಿಗುವಂಥ ಲಕ್ಷಣ ಬಂದಿದೆ. ಈ ಸಿನಿಮಾದ ಮೂಲಕ, ಕಿರೀಟಿ ಅವ್ರ ಮೂಲಕ ಅದಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಶುಭವಾಗಲಿ ಅಂತ ಹೇಳ್ತಾ, ಇನ್ನು
ನಂಗೆ ಗೊತ್ತು ಹಾಡು ಕೇಳಿದ್ಮೇಲೆ ಆ ಹಾಡಿನ ಕ್ರಿಯೇಟರ್ನ ಮಾತು ಕೇಳೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ, ಎಲ್ಲರೂ ಕಾಯ್ತಿರ್ತಾರೆ ಅಂತ. ಅವ್ರ ವೇದಿಕೆ ಮೇಲೆ ಬರೋದಕ್ಕಿಂತ ಮುಂಚೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದಕ್ಕೆ ನಮ್ಮ ಜೊತೆಗೆ KVN ಸುಪ್ರೀತ್ ಅವರಿದ್ದಾರೆ ಹಾಗೂ ಗಂಗಾಧರ್ ಸರ್ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹಾಡು ನೋಡಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸ್ಬೇಕು. ಸರ್, ಗಂಗಾಧರ್ ಸರ್ ಪ್ಲೀಸ್. ಥ್ಯಾಂಕ್ ಯು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ತೆ. ಜೂನಿಯರ್ ಈ ಸಿನಿಮಾ ನಮಗೂ ಸಹ ಸ್ಪೆಷಲ್. ಯಾಕೆ ಅಂತಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ಸಾಯ ಕೊರಪಾಟಿ ಸರ್ ನಮಗೆ ತುಂಬ ಆತ್ಮೀಯರು, ಹಾಗೆ ತುಂಬ ಬೇಕಾದಂಥವ್ರು. ನಮಗೆ ಫಸ್ಟ್ ಡಿಸ್ಟ್ರಿಬ್ಯೂಷನ್ RRR ಸಹ ಸಾಯಿ ಸರಿಂದನೇ ಬಂದಿತ್ತು. ತುಂಬ ಅದ್ಭುತವಾದಂಥ ಸಿನಿಮಾ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಓಪನ್ ಆಗಿದ್ದು ಸಹ ಆ ಸಿನಿಮಾಯಿಂದನೇ. ತುಂಬ ಥ್ಯಾಂಕ್ ಯು ಸರ್. ಜೂನಿಯರ್ ಸಿನಿಮಾ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ರಾಧಾಕೃಷ್ಣ ಸರ್ ಡೈರೆಕ್ಟ್ರು, ಅವರು ಸಹ ಭಾಳಷ್ಟು ಸಮಯ ಅವ್ರದ್ದು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಒನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ ಅಂತಂದರೆ ಯಾವಾಗ ಸಿನಿಮಾ ಬಂದರೂ ತುಂಬ ಎಕ್ಸೈಟಿಂಗಾಗಿ ಏನಾದರೂ ಒಂದು ನ್ಯೂ ಪ್ರೆಸೆಂಟೇಷನ್ ಹೇಳ್ತಾ ಇರ್ತಾರೆ ಅಥವಾ ಹೊಸ ಕಥೆಗಳನ್ನ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ. ರವಿ ಸರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಾನು ಒಂದಷ್ಟು ರೆಷಸ್ ನೋಡಿದೆ ತೋರಿಸಿದಾಗ, ಈ ಸಿನಿಮಾದಲ್ಲಿ ಇದುವರೆಗೂ ರವಿ ಸರ್ನ ನೀವು ಯಾವ ರೀತಿ ನೋಡಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಯಾಕಂದರೆ ಇಷ್ಟು ದಿನ ರವಿ ಸರ್ ನಿಮಗೆ ಮನೋರಂಜನೆ ಕೊಟ್ಟಿರೋ ಈ ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ ನಿಮ್ಮನ್ನು. ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಿರೀಟಿ ಸರ್, ವೆಲ್ಕಮ್ ಟು ದ ಇಂಡಸ್ಟ್ರಿ. ನಿಮ್ಮ ಫೈಟ್ಸ್ ಸಹ ಕೆಲವೊಂದು ನಾನು ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ದೇವಿಶ್ರೀ ಪ್ರಸಾದ್ ಸರ್, ವಿ ಆರ್ ಫ್ಯಾನ್ ಫಾರ್ ಯುವರ್ ಸಾಂಗ್ಸ್. We have heard few songs of this movie. It is very amazing. I hope it will rock, sir. Thank you everyone. ಸುಪ್ರೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ವಿಶಸ್ಗೂ ಕೂಡ ಧನ್ಯವಾದಗಳು. ಇನ್ನು ಒಂದು ಸಿನಿಮಾ ನಮ್ಮ ಜೀವನದಲ್ಲಿರುವಂತಹ ಸ್ಟ್ರೆಸ್ನೆಲ್ಲ ಕಮ್ಮಿ ಮಾಡೋದ್ರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಬಟ್ ಒಂದು ಸಿನಿಮಾ ಕಂಪ್ಲೀಟ್ ಆಗೋದು ಆಡಿಯೋ ಆ್ಯಂಡ್ ವಿಜುವಲ್ಸ್ ಜೊತೆ ಸೇರಿದಾಗ. ವಿಜುವಲ್ಸ್ ಬಗ್ಗೆ ಸಾಕಷ್ಟು ವಿಷಯ ನಾವು ಮಾತಾಡ್ತಾ ಇದ್ವಿ. ಈಗ ಆಡಿಯೋ ವಿಚಾರಕ್ಕೆ ಬರೋದಾದರೆ, ಹೇಗೆ ಸಂಗೀತ ನಮ್ಮ ಲೈಫ್ನ ಆವರಿಸ್ಕೊಂಡಿದೆ ಅಂತ ಹೇಳಲೇಬೇಕಾಗಿಲ್ಲ. ಬೆಳಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿತಾ ಹಾಡು ಕೇಳೋದ್ರಿಂದ ಹಿಡಿದು ರಾತ್ರಿ ಮಕ್ಳಿಗೆ ಲಲ್ಲಬಿ ಹಾಡ್ತಾ ನಿದ್ದೆ ಮಾಡಿಸೋ ತನಕ ಕೂಡ ನಮ್ಮ ಲೈಫ್ನಲ್ಲಿ ಮ್ಯೂಸಿಕ್ ಇದೆ. ಮ್ಯೂಸಿಕ್ ಇಲ್ದಿರೋ ಲೈಫ್ನ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ಆ ಮ್ಯೂಸಿಕ್ ಮೂಲಕ ಡೈರೆಕ್ಟಾಗಿ ನಮ್ಮ ಹಾರ್ಟ್ನಲ್ಲಿ ಒಂದು ಗೂಡು ಕಟ್ಟಿರೋದು ಅಂದರೆ ಇವರ ಹಾಡುಗಳು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಯಾಕಂದರೆ ಆ ಅಂಟೆಯಿಂದ ಅಂಟವ ತನಕ ಪ್ರತಿ ಹಾಡಲ್ಲೂ ಮ್ಯಾಜಿಕ್ ಮಾಡ್ತಾರೆ. ಪ್ರತಿ ಹಾಡಲ್ಲೂ ನಾವು ಕುಣಿಸೋ ಹಾಗೆ, ನಾವು ಆ ಹಾಡನ್ನ ಪ್ರೀತಿಸೋ ಹಾಗೆ ಒಂದು ಮ್ಯಾಜಿಕ್ ಅವರ ಫಿಂಗರ್ ಟಿಪ್ಸಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕನ್ನಡದಲ್ಲಿ ಇಷ್ಟು ಅದ್ಭುತವಾದಂಥ ಒಂದು ಹಾಡನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಲಿವ್ ದಿಸ್ ಮೊಮೆಂಟ್ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಈ ವೇದಿಕೆಗೆ ಅವರು ಬರ್ತಾರೆ. ನಮ್ಮ ಕನ್ನಡದಲ್ಲಿ ನಮ್ಮ ಇಡೀ ದೇಶ ಕಂಡಂಥ ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಮೋಸ್ಟ್ celebrated legendary music director, the true rock star. ಅವ್ರನ್ನ ದೇವಿಶ್ರೀ ಪ್ರಸಾದ್ ಅನ್ನೋದಕ್ಕಿಂತ ನಮ್ಮ ಸ್ಟೈಲ್ನಲ್ಲಿ ರಾಕ್ ಸ್ಟಾರ್ DSP ಅಂತ ಹೇಳಿದ್ರೇನೆ ಕಳೆ. ಸೊ DSP ಸರ್ ವೇದಿಕೆ ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಸರ್, ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಇದೆ. ನೀವು ಬರ್ತಾ ಇದ್ದಂಗೆ ಒಂದು ಮಾತು ಹೇಳಿದ್ರೆ, ಐ ರಿಮೆಂಬರ್ ದ ಕಾನ್ಸರ್ಟ್ ದಟ್ ಐ ಡಿಡ್ ಇನ್ ಬೆಂಗಳೂರು ಅಂತ. ಸೊ ದ್ಯಾಟ್ ಕಾನ್ಸರ್ಟ್ ವಾಸ್ ಫೆನಾಮಿನಲ್. ನಾವು ಮರ್ತಿಲ್ಲ. ಅದ್ರ ಒಂದು ಚಿಕ್ಕ ಝಲಕ್ ಒಂದು AV ಮೂಲಕ ನಿಮಗೋಸ್ಕರ ಒಂದು ಸ್ಪೆಷಲ್ ಡೆಡಿಕೇಶನ್. ಪ್ಲೀಸ್ ಬಿ ಸಿಟನ್ ಅಂಡ್ ಹ್ಯಾವ್ ಎ ಲುಕ್. ಒಂದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ, ದೇವಿಶ್ರೀ ಪ್ರಸಾದ್ ಸರ್ ಅವ್ರಿಗೋಸ್ಕರ.
ವಾವ್, ಅವ್ರಾಗ್ಲೇ ಕಾನ್ಸರ್ಟ್ ಅಲ್ಲಿ ಥ್ಯಾಂಕ್ ಯು ಬೆಂಗಳೂರು ಅಂತ ಹೇಳಿದ್ರು. ಈಗ ನಾವು ವೆಲ್ಕಮ್ ಟು ಬೆಂಗಳೂರು ಅಂತ ಹೇಳ್ತಾ ಲೆಟ್ಸ್ ವೆಲ್ಕಮ್ ನಮ್ಮ ಹೆಮ್ಮೆಯ ಕ್ಯಾಚಿ ಮ್ಯೂಸಿಕ್ ಅನ್ನ ಕೊಡ್ತಾ ಡಾನ್ಸ್ ಬರ್ದೇ ಇರೋರ್ಗೂ 2 ಸ್ಟೆಪ್ ಮಾಡೋ ಹಾಗೆ ಮಾಡುವಂತ ನಮ್ಮ ರಾಕ್ ಸ್ಟಾರ್ DSP ಸರ್, ವೆಲ್ಕಮ್ ಟು ಬೆಂಗಳೂರು. Once again, ಎಲ್ಲರಿಗೂ ನಮಸ್ಕಾರಗಳು, అందరికీ నమస్కారం. That was a surprise and thank you so much. I'm really so happy to be here. ఇంకొకసారి నాకు ఆల్మోస్ట్ ఒక కాన్సర్ట్ చేస్తున్న ఫీలింగ్ వచ్చింది ఇక్కడ. ఓకే, సో రెండు లాంగ్వేజ్. ఓకే, ఫస్ట్ ఐ address all the, I mean everyone, I think I'll keep it in English so that everyone can understand. So I'm really so happy to be a part of this film called Junior. And first of all, let me thank Radhakrishnan sir for coming up with such a, ante love stories and emotional movies I think are very essential from time to time, you know, because those films are the ones that actually leave us with a lot of memories and also make us better people and live in our hearts forever. So thank you Radha sir for choosing such a script, and thanks to Kiriti for choosing such a script. ఇందాక అందరూ అన్నట్టు వాళ్ళిద్దరు కాంబినేషన్ ఐ థింక్ ఇట్ రియలీ వర్క్డ్ రియలీ వెల్ ఫర్ దిస్ ఫిల్మ్. అండ్ మీ అందరికీ కూడా ఈ ఫిల్మ్ చాలా నచ్చుతుంది. వెరీ ఎమోషనల్ అండ్ వెరీ టచింగ్ స్టోరీ. సో ఐఎమ్ రియలీ, అండ్ ఆల్వేస్ ఐ థింక్ ద ఫిల్మ్స్ ఆల్వేస్ దట్ గేవ్ మీ వెరీ బిగ్ నేమ్స్ రైట్ ఫ్రమ్ ద బిగినింగ్ ఆఫ్ మై కెరియర్ were all love stories and emotional stories, because like the films stay with you forever, and the music and everything, you know, the performances and dialogue, I think everything stays with you forever. ఇందాక ఇప్పుడు చాలా బాగా అందంగా షీ డిస్క్రైబ్ మై ఎంటైర్ కెరియర్, ఐ థింక్ ఫ్రమ్ ఆ అంటే టు అంటావా అన్నట్టు. ఐ రియలీ లవ్ దట్ కమెంట్. సో ఐఎమ్ యాక్చువల్లీ ఎంజాయింగ్ దిస్ మూమెంట్, లైక్ హౌ వి సెడ్ let's live this moment, because I think in life I always believe that there are only 2 kinds of moments. One is a happy moment, the other one is a sad moment, right? In between these two is the entire life. But I always feel that if we can describe the sad moments as the learning process for the upcoming happy moments, then life is full of only happy moments. So I wish everybody takes life to be happy always, and that's the most important and the most essential part of being alive, and that keeps you alive. And I think the basic priority and the basic target of life is to be happy. So that's why we wanted to release this song first, Let's Live This Moment ani. I would like to thank Srimani garu for the Telugu version, for writing such beautiful lyrics. ఇందులో ఒక అద్భుతమైన ఒక లైన్ ఉంది, జ్ఞాపకాలు ఎంత గొప్పవో తీపివో పొందలేని వాడికే తెలుసుగా అని. సో యా, ఐ థింక్ శ్రీమణి గారు deserves a real big round of applause. Kannada also I will explain. So జ్ఞాపకాలు ఎంత గొప్పవో తీపివో అంటే first I'll explain in English. So I mean how beautiful memories are.